ದೆಹಲಿಯಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿದ್ದ ಯುವತಿ ಬಲಿಯಾಗಿದ್ದಾಳೆ. ಈಕೆಯ ಒಂದು ಸಾವಿನಿಂದಾಗಿ ವಿದ್ಯಾರ್ಥಿಗಳು ಸಹ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಹಾಸನದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಏನಂತಾರೆ ಕೇಳೋಣ. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಾವು ಏನು ಹೇಳ್ತೀರಿ ಸರ್? ಮಾನವೀಯ ಸಂಬಂಧಗಳು ಭಾಳ ಕಡಿಮೆ ಆಗ್ತಾ ಇದ್ದಾವೆ. ಮಾನವೀಯ ಸಂಬಂಧಗಳು ಕಡಿಮೆ ಆಗ್ತಾರಿಂದ ಪೇರೆಂಟ್ಸ್ಗಳ ಜೊತೆಯಲ್ಲಿ ಮಕ್ಕಳು ಬೆಳೀತಾ ಇರತಕ್ಕಂಥದ್ದು ಭಾಳ ಕಡಿಮೆ ಆಗ್ತಾ ಇರೋದ್ರಿಂದ ಇಂಥ ಸನ್ನಿವೇಶಗಳು ಉದ್ಭವ ಆಗ್ತಾ ಇದ್ದಾವೆ. ಅವ್ರಿಗೆ ಸರಿಯಾದಂಥ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಹಿಂದೆ ಏನಾಗ್ತಾ ಇತ್ತು, ಒಟ್ಟು ಕುಟುಂಬದಲ್ಲಿ ಎಲ್ಲರೂ ಕೂಡ ಬೆಳೀತಾ ಇದ್ರು, ಎಲ್ಲರೂ ಕೂಡ ಮಾನವೀಯ ಮೌಲ್ಯಗಳು, ಮಾನವೀಯ ಸಂಬಂಧಗಳು, ನೈತಿಕತೆಯ ಬಗ್ಗೆ ತಿಳುವಳಿಕೆ ಮೂಡ್ತಾ ಇತ್ತು. ಈಗ ಅವೆಲ್ಲವೂ ಕೂಡ ಕಣ್ಮರೆಯಾಗಿವೆ. ಎಲ್ಲ ಅವಿಭಕ್ತ ಕುಟುಂಬಗಳ ಪರಿಣಾಮದಿಂದಾಗಿ ಮತ್ತು ಗಂಡ ಹೆಂಡತಿ ಇಬ್ಬರು ಕೂಡ ಪೇರೆಂಟ್ಸ್ ಇಬ್ಬರು ಕೂಡ ಜಾಬಿಗೆ ಹೋಗೋದ್ರಿಂದ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಬೆಳೆಯಲಿಕ್ಕೆ ಬಿಟ್ಟು ಅವುಗಳಿಗೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಹಾಗಾಗಿ ಇಂಥ ಪ್ರವೃತ್ತಿಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತೇಳಿ ನನ್ನ ಅನಿಸಿಕೆ. ಓಕೆ ಸರ್, ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ, ಯಾವ ಥರ ಎಚ್ಚರ ವಹಿಸ್ಬೇಕು ಏನಂತೀರಿ? ಕಾನೂನುಗಳು ಬಿಗಿಯಾಗಬೇಕಾಗಿದೆ. ಈಗಿರ್ತಕ್ಕಂಥ ಕಾನೂನುಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ನನ್ನ ಭಾವನೆ. ಕಾನೂನುಗಳು ಬಿಗಿಯಾಗೋದ್ರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಮತ್ತು ಮಕ್ಕಳಲ್ಲಿ ನೈತಿಕ ಪ್ರಜ್ಞೆಯನ್ನು ಮೂಡಿಸಬೇಕಂತ ಅವಶ್ಯಕತೆ ಇದೆ. ಓಕೆ, ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳು ಯಾವ ರೀತಿಯ ಒಂದು ಹೇಳಿಕೆಗಳನ್ನು ನೀಡ್ತಾರೆ ಕೇಳೋಣ. ಮೇಡಮ್, ತಾವು ಏನಂತೀರಿ? ಈ ಸಂಬಂಧಪಟ್ಟಾಗೆ ಯಾವ ರೀತಿಯ ಕಾನೂನು ಕಟ್ಟಳೆಗಳು ಬದಲಾಗಬೇಕು, ಯಾವ ರೀತಿಯ ಕಠಿಣವಾದ ಕಾನೂನುಗಳು ಬರಬೇಕು ಅಂತ ಹೇಳ್ತಾರೆ? ಹೆಣ್ಮಕ್ಳಿಗೆ ಯಾವಾಗಲೂ ಕಾನೂನಿಂದ ರಕ್ಷಣೆ ಸಿಗಬೇಕು. ಈ ಥರ ಆದರೆ ನಮಗೆ ಏನು ಮಾಡ್ತೀವಿ, ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ ಟ್ಯೂಷನ್ಸ್ಗೆಲ್ಲ ಅಂತ, ಚಿಕ್ಕ ಮಕ್ಕಳೆಲ್ಲ ಇದಾಗಿರುತ್ತೆ. ಮತ್ತು ಹೆಣ್ಮಕ್ಳಿಗಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಪ್ರೊಟೆಕ್ಷನ್ ಕೊಡಲೇಬೇಕು. ಈ ಥರ ಆಗಿರೋದು ತುಂಬ ಖಂಡನೀಯ. ಇದ್ದು ಯಾರು ಈ ಥರ ಯಾವತ್ತೂ ಈ ಥರ ಆಗಬಾರ್ದು ಅಂತ ಕಠಿಣ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊತೀನಿ. ಇದರಿಂದ ನಿಜವಾಗ್ಲೂ ನಮ್ಮ ಭಾರತ ಸಂಸ್ಕೃತಿಯಲ್ಲೇ ಇದೊಂಥರ ನಮ್ಗೊಂಥರ ಅವಮಾನಕರ ಘಟನೆ. ಯಾಕೆಂದರೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದೊಳ್ಳೆ ಸ್ಥಾನಮಾನ ಇದೆ. ಆದರೆ ಇವತ್ತು ಈ ಥರ ನಡೀತಿರೋದ್ರಿಂದ ನಮ್ಗಳಿಗೆ ನಾವು ಹೆಣ್ಮಕ್ಳಾಗಿ ನಾವು ಹೊರಗಡೆ ಓಡಾಡೋಕೆ ತುಂಬ ಭಯ ಆಗ್ತಾ ಇದೆ. ಇವಾಗ ಯಾರೋ ಒಂದು ಕಡೆ ಮಾಡಿದ್ರು ಅಂತ ಜನ ಈಗ ಅದನ್ನು ಎಲ್ಲ ಕಡೆ ಪ್ರಾರಂಭ ಮಾಡ್ತಾರೆ. ಒಂಥರ ಫ್ಯಾಷನ್ ಆಗೋಗ್ಬಿಟ್ಟಿದೆ. ಅದು ಏನಕ್ಕೆ ಜನ ಈ ಥರ ಮಾಡ್ತಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ಇದನ್ನ ಕಾನೂನವರು ಬೇಗರು ಎಚ್ಚರಗೊಂಡು ಈಗಾದ್ರೂ ಅವರಿಗೆ ಕಠಿಣವಾದ ಸಾಮೂಹಿಕವಾಗಿ ಅವರಿಗೆ ಗಲ್ಲಿಗೇರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ABVP ಕಡೆಯಿಂದ ಇವತ್ತು ಶ್ರದ್ಧಾಂಜಲಿಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಹಲವಾರು ABVPಯಿಂದ ಇದೆಲ್ಲ ಸ್ಟ್ರೈಕ್ ಎಲ್ಲ ಮಾಡಿದ್ದೀವಿ. ಆದ್ರೂ ಇದು ನಮ್ಮ ಸರ್ಕಾರ ಇದು ಮಾಡ್ಕೊಂಡಿಲ್ಲ. ಆದರೆ ನಾವು ಟ್ಯೂಷನಿಗೆಲ್ಲ ಹೋಗ್ತಿರ್ತೀವಿ, ಮತ್ತು ಟ್ರಾವೆಲ್ಸರೆಲ್ಲ ಇರ್ತಾರೆ, ಅವರೆಲ್ಲ ಹೆಂಗೋ ಬರೋಕ್ಕಾಗುತ್ತೆ, ಎದುರುಕೊಂಡು ಮತ್ತೆ ವಿದ್ಯಾಭ್ಯಾಸ ಎಲ್ಲ ಬಿಟ್ಟರೆ ಅವ್ರ ಜೀವನನೇ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಅವರಿಗೆ ಗಲ್ಲಿಗೇರಿಸಬೇಕು ಅಂತ ಕೇಳ್ಕೊತೀನಿ ಇಷ್ಟೇ. ಈ ಹುಡುಗಿಯ ಸಾವಿನಿಂದಾಗಿ, ಈ ಯುವತಿಯ ಸಾವಿನಿಂದಾಗಿ ನಿಮ್ಗೆ ಯಾವ ರೀತಿ ಒಂದು ಇದಾಗ್ತಾ ಇದೆ? ಏನು ಆಗಬೇಕು, ಕಾನೂನು ಕಟ್ಟಲೆ ಯಾವ ಥರ ಬದಲಾಗಬೇಕು, ಏನು ಒತ್ತಾಯ ಮಾಡ್ತಿರ್ತಾರೆ? ಏನಂದರೆ ಅವಳಿಗಾಗಿದೆ, ನೆಕ್ಸ್ಟು ಇದೇ ಥರ ಎಲ್ಲರೂ ಕಾನೂನು ಇದು ಮಾಡಲಿಲ್ಲ ಅಂದರೆ ನಮಗೂ ಒಂದಿನ ಆಗುತ್ತೆ. ಅದಕ್ಕೋಸ್ಕರ ಬೇಗ ಅವರು ಕಾನೂನವರು ಅವ್ರಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಈ ಸಾಮೂಹಿಕ ಅತ್ಯಾಚಾರ ಪ್ರಕರಣದಿಂದಾಗಿ ಮಹಿಳೆಯರೆಲ್ಲ ಒಂದು ಭಯದ ವಾತಾವರಣದಲ್ಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನು ಕತೆ ಅಂತ? ಏನು ಕತೆ ಅಂದರೆ ಕಾನೂನು ಫಸ್ಟೇ ಈ ಥರ ಎಲ್ಲ ಇದು ಮಾಡಿದರೆ, ಒಂದು ಸಲ ಆದಮೇಲೆ ಅವರೆಲ್ಲ ಶಿಕ್ಷೆ ಕೊಟ್ಟಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಅವರು ಸುಮ್ಮನೆ ಹಂಗೆ ಇದು ಮಾಡ್ಕೊಬಂದರು. ಅದಕ್ಕೋಸ್ಕರ ಇದಾಗ್ತಿದೆ. ಅವರು ಇವಾಗಲಾದ್ರೂ ಎಚ್ಚೆತ್ಕೊಂಡು ಅವ್ರಿಗೆ ಶಿಕ್ಷೆ ಕೊಟ್ಟರೆ ಗಲ್ಲಿ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಏನು ಸರ್ಕಾರಗಳು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ? ಹೌದು, ಸರ್ಕಾರ ತುಂಬಾ ವಿಫಲವಾಗಿದೆ. ಈ ತರ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಹೊರಗಡೆ ಓಡಾಡಲೇ ತುಂಬಾ ಭಯ ಆಗ್ತದೆ. ಒಂದ್ ಪಕ್ಷಕ್ಕೆ ಓಡಾಡ್ತಾರೆ ಅಂತ ಅಲ್ಲ. ಇವತ್ತು ಅಕಸ್ಮಾತ್ ಅವ್ರು ಓದೋದನ್ನ ಬಿಟ್ರೆ ಮುಂದೆ ನಮ್ಮ ದೇಶದ ಕಥೆ ಏನು? ಇನ್ನು ಡೆವಲಪಿಂಗ್ ಕಂಟ್ರಿ ಅಂತ ಬಂದಿದೆ, ಡೆವಲಪ್ಡ್ ಕಂಟ್ರಿ ಅಂತ ನಮ್ಮ ದೇಶ ಇನ್ನೂ ಮುಂದುವರೆದಿಲ್ಲ. ಇದೇ ತರ ಆದ್ರೆ ಹೆಣ್ಮಕ್ಳು ಮುಂದೆ ಬರಲ್ಲ. ಯಾರಲ್ಲ, ನಮ್ಮ ದೇಶದ ಭವಿಷ್ಯ ತುಂಬಾ ಕಷ್ಟ ಇದೆ. ನಮ್ಮ ಸರ್ಕಾರದವ್ರು ಈಗಾದ್ರೂ ಎಚ್ಚೆತ್ಕೋಬೇಕು. ಅವ್ರ ಮಧ್ಯೆ ಇರೋ ಜಗಳಗಳನ್ನ ಬಿಟ್ಟು ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಈಕೆ ಸಾವು ತಮಗೆ ಯಾವ ರೀತಿ ಒಂದು ನೋವನ್ನು ತಂದಿದೆ? ಈಕೆ ಸಾವು ನಮಗೆ ತುಂಬಾನೇ ನೋವು ತಂದಿದೆ. ಯಾಕಂದ್ರೆ ಈ ತರ ಒಬ್ಳು ವಿದ್ಯಾರ್ಥಿನಿ, ನಾಳೆ ಆ ಪರಿಸ್ಥಿತಿ ಯಾರಿಗೆ ಬರ್ಬೋದು? ಅವಳು ನಮ್ಮ ಅಕ್ಕ ತಂಗಿ ಅಂತ ನಾವು ಭಾವನೆ ಎಲ್ಲ ಅನ್ಕೊಂತೀವಿ. ಅದಕ್ಕೋಸ್ಕರ ನಮಗೂ ತುಂಬಾ ಬೇಜಾರಾಗಿದೆ ಈ ತರದ್ರಿಂದ, ಈ ಘಟನೆಯಿಂದ. ಓಕೆ, ತಾವೇನಂತ? ಡೆಲ್ಲಿಲಿ ನಡೆದಂತಹ ಪ್ರಕರಣ ಎಲ್ರಿಗೂ ಗೊತ್ತೇ ಇದೆ. ಇವತ್ತು ಮೆಡಿಕಲ್ ಸ್ಟೂಡೆಂಟ್ ವಿದ್ಯಾರ್ಥಿನಿ ಒಬ್ಳು ಸಾವನ್ನಪ್ಪಿದ್ದಾಳೆ ಅಂತ ಇದ್ದಾರೆ. ಇವತ್ತು ಮೆಡಿಕಲ್ ಸ್ಟೂಡೆಂಟ್ ಒಬ್ಳು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ರು ಕೂಡ ಅವ್ರಿಗೆ ಶಿಕ್ಷೆಯನ್ನ ಕೊಟ್ಟಿಲ್ಲ. ಸಾಮೂಹಿಕವಾಗಿ ಶಿಕ್ಷೆ ನೀಡಬೇಕು ಅಂತ ರಾಷ್ಟ್ರಾದ್ಯಂತ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ಹೋರಾಟಗಳನ್ನ ಕೈಗೊಂಡ್ರು ಕೂಡ ಅವ್ರಿಗೆ ಶಿಕ್ಷೆಯನ್ನ ನೀಡಿಲ್ಲ. ಇದ್ರ ಬಗ್ಗೆ ಇನ್ನೂ ಕೂಡ ವಿದ್ಯಾರ್ಥಿನಿಗಳಿಗೆ ಎಲ್ರಿಗೂ ಕೂಡ ಅಸಮಾಧಾನ ಉಂಟಾಗಿದೆ. ದಯವಿಟ್ಟು ಶೀಘ್ರವಾಗಿ ಕೈಗೊಳ್ಬೇಕು. ಸರ್ಕಾರ ಸರಿಯಾದಂತಹ ಕ್ರಮಗಳನ್ನ ಕೈಗೊಳ್ಬೇಕು. ಅವ್ರು ಸರಿಯಾಗಿ ಇಷ್ಟೆಲ್ಲ ಹೋರಾಟ ನಡೀತಾ ಇದ್ರು ಕೂಡ ಅರಸೀಕೆರೆಯಲ್ಲಿ ಅದೇ ರೀತಿಯಾದಂತಹ ಒಂದು ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಈ ರೀತಿ ಸಾಮೂಹಿಕ ಅತ್ಯಾಚಾರಗಳು ಇದೇ ರೀತಿ ಮುಂದುವರಿತಾ ಇದ್ರೆ ಮುಂದೊಂದು ದಿನ ವಿದ್ಯಾರ್ಥಿನಿಗಳು ಓಡಾಡೋದೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಶೀಘ್ರವಾಗಿ ಒಂದು ಸರಿಯಾದ ಕ್ರಮವನ್ನ ಕೈಗೊಳ್ಬೇಕು ಅಂತ ಕೇಳ್ಕೊಳ್ತೀವಿ.
ಓಕೆ, ಮತ್ತೆ ಈ ಜೊತೆಗೆ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಸಹ ಸ್ವಲ್ಪ ಬಿಗಿ ಬರಬೇಕು ಅನ್ಸುತ್ತೆ, ಏನು ಅನ್ಸುತ್ತೆ? ಹಾ, ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ಬಿಗಿ ಬರಬೇಕು. ಇವತ್ತಿನ ದಿನ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ವಿದ್ಯಾರ್ಥಿನಿ ಅಂತ ಹೇಳಿದ್ರೆ ಏನೋ ಅಂತ ತಿಳ್ಕೊಬಿಟ್ಟಿದ್ದಾರೆ. ಆ ವ್ಯಕ್ತಿತ್ವವನ್ನ ಬೆಳೆಸ್ಕೋಬೇಕು, ಒಳ್ಳೆ ರೀತಿಯಾದಂತಹ ವ್ಯಕ್ತಿತ್ವವನ್ನ. ಅವರು ಕೂಡ ಒಬ್ಬ ಹೆಣ್ಮಕ್ಳ ಜೊತೆನೆ ಬೆಳೆದಿರ್ತಾರೆ, ಅಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡ ಹೆಣ್ಮಕ್ಳಾಗಿರ್ತಾರೆ. ಅದನ್ನ ಅರ್ಥಕೊಳ್ದಾಳೆ ಅವರು ಬೇರೆ ಒಂದು ಹೆಣ್ಣಿನ ಬಗ್ಗೆ ಅಂತ ಒಂದು ಅಮಾನವೀಯವಾದಂತಹ ವ್ಯಕ್ತಿತ್ವವನ್ನ ಹೊಂದಿರುವಂತವ್ರನ್ನ ಬೇಗ ಶೀಘ್ರವಾಗಿ ಗಲ್ಲಿಗೇರಿಸಬೇಕು. ಇವತ್ತೊಬ್ಳು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ ಅಂದ್ರೆ ಅವಳು ಎಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾಳೆ, ಆ ಕನಸುಗಳೆಲ್ಲ ನುಚ್ಚುನೂರಾಗಿದೆ ಅಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರದವರು ದುಡ್ಡಿನ ಮೇಲೆ ನಿಂತಿದ್ದಾರೆ. ಅವ್ರು ಇಷ್ಟೊತ್ತಿಗಾಗ್ಲೇ ಕೈಗೊಳ್ಬೇಕಿತ್ತು, ಈಗಾಗ್ಲೇ ಅವ್ರು ಗಲ್ಲಿಗೆ ಏರಿಸ್ಬೇಕಿತ್ತು. ಆ ಗಲ್ಲಿಗೆ ಏರಿಸಲ್ಲ ಇನ್ನೂ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಈ ಸರ್ಕಾರ ಬದಲಾಗಬೇಕು. ಈ ಸರ್ಕಾರ ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿನಿಗಳಾಗ್ಲಿ ಇದೇ ರೀತಿಯಾದಂತಹ ಒಂದು ದುಷ್ಕರ್ಮಿಗಳ ಆಟ ನಡೀತಾನೆ ಇರುತ್ತೆ. ಇಂಥ ಅಮಾನುಷ ಕೃತ್ಯಗಳಿಂದ ತಂದೆ ತಾಯಿಗಳು ಕಾಲೇಜಿಗೆ ಮಕ್ಕಳು ಕಳಿಸ್ತಾ ಇರ್ತಾರೆ, ಸ್ಕೂಲ್ಗಳಿಗೆ ಕಳಿಸ್ತಾ ಇರ್ತಾರೆ. ಆದ್ರಿಂದ ತಂದೆ ತಾಯಿಗಳು ತುಂಬಾನೇ ಎದುರುತ್ತಿದ್ದಾರೆ. ಇದರಿಂದ ಶಾಲಾ ಕಾಲೇಜುಗಳನ್ನು ಬಿಡಿಸುವ ಪರಿಸ್ಥಿತಿ ಉಂಟಾಗಿದೆ ಅಂತ ಸಹ ಹೇಳ್ಬೋದು. ಇಂಥ ಘಟನೆಗಳಿಂದ ಕಾನೂನು ಅತ್ಯಂತ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಈಗ ನ್ಯಾಯಾಲಯಗಳಲ್ಲಿ ವಿಳಂಬವಾಗಿ ಕಾರ್ಯ ನಡೀತಾ ಇದೆ, ಅತಿ ಶೀಘ್ರದಲ್ಲಿ ನಡಿಬೇಕು. ಇಲ್ಲ ಅಂದ್ರೆ ಅತಿ ಶೀಘ್ರದಲ್ಲಿ ನಡೀಲಿಲ್ಲ ಅಂತ ಅಂದ್ರೆ ಅಪರಾಧಿಗಳು ತಪ್ಪಿಸ್ಕೊಳ್ತಾರೆ. ಅದಕ್ಕೋಸ್ಕರ ಬೇಗನೆ ಅತಿ ಶೀಘ್ರದಲ್ಲಿ ನಡೀಲೇಬೇಕು. ಇದು ತುಂಬಾನೇ ಅಮಾನುಷ ಕೃತ್ಯ ಅಂತ ಸಹ ಹೇಳ್ಬೋದು. ಅಂತ ಪರಿಸ್ಥಿತಿ ಅವರು ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು. ಇಂಥ ಕೃತ್ಯಗಳು ನಡಿಬೇಕಾದ್ರೆ ನನ್ನ ಎತ್ತ ತಾಯಿನೂ ಕೂಡ ಹೆಣ್ಣು, ನಾನು ಬೆಳೆದಿರೋ ಅಕ್ಕ ತಂಗಿನೂ ಕೂಡ ಹೆಣ್ಣು ಅಂತ ಮನೋಭಾವನೆ ಹೊಂದಿರಬೇಕು. ಅದು ಇಲ್ದಲೆ ಬೇರೆ ಹೆಣ್ಣು ಮಕ್ಕಳ ಮೇಲೆ ಈ ತರ ಘಟನೆಯನ್ನ ನಡೆಸಬಾರದು. ಕಾನೂನು ಮಾತ್ರ ಅತ್ಯಂತ ಕಟ್ಟುನಿಟ್ಟಾದ ಕ್ರಮಗಳನ್ನ ತಗೋಬೇಕಂತ ನನ್ನ ವಿನಂತಿ. ಇದು ಹಾಸನದ ವಿದ್ಯಾರ್ಥಿಗಳ ಒತ್ತಾಯ ಏನು ಅಂದರೆ ಸಾಮೂಹಿಕ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು. ಸರ್ಕಾರ ಕಠಿಣವಾದ ಕಾನೂನನ್ನ ಬಿಗಿಗೊಳಿಸುವ ಮೂಲಕ ಇಂಥ ಅತ್ಯಾಚಾರಿಗಳ ಕಾಮಂದರ ಅಟ್ಟಹಾಸಕ್ಕೆ ಒಂದು ರೀತಿ ಕಡಿವಾಣ ಹಾಕಬೇಕು ಅನ್ನೋ ಮಾತುಗಳನ್ನು ಹಾಸನದ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್.